ಈಗ ಏನಾಗ್ತದೆ, ರಾಜಕಾರಣಿ ಅಂದಮೇಲೆ ಕಾಸು ಕೇಸು ಎಲ್ಲ ಎರಡೂ ಇಲ್ಲ ಅಂದರೆ ರಾಜಕಾರಣಿ ಆಗಲ್ಲ. ಈಗ ಕಾಮಿಡಿ ನಾವು ಯಾಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂದರೆ, ಸಿನಿಮಾಕ್ಕೆ ಬರೋವಂಥವ್ರು ಯಾರು ಸ್ಟ್ರೆಸ್ ತೊಗೊಳಕ್ಕೆ ಬರಲ್ಲ, ಸ್ಟ್ರೆಸ್ ಬಸ್ಟ್ರಾಗಿ ಸಿನಿಮಾ ನೋಡೋಕ್ಕೆ ಬರ್ತಾರೆ. ಈಗ ಉಮಾಶ್ರೀ ಮೇಡಮ್ದು ನೀವು ಹೇಳಿದ್ರಿ, ಅವತ್ತಿನ ಕಾಲದಲ್ಲಿ ನಿಮಗೆ ಡೈರೆಕ್ಟರ್ಗಳ ವಿಷನ್ ಏನಿತ್ತು ಅಂದರೆ ಕತೆ ಮೇಲೆ ಕುತ್ಕೊಂಡು ಫೋಕಸ್ ಮಾಡೋರು. ಇವತ್ತು ಹೀರೋ ಎಲಿವೇಶನ್ ಕೇಳ್ತಾರೆ, ಬಿಲ್ಡಪ್ ಸೀನ್ ಕೇಳ್ತಾರೆ. ಈಗ ಸಿನಿಮಾ ಪೂರ್ತಿ ಬಿಲ್ಡಪ್ ಸೀನೇ ಆಗಿಬಿಟ್ರೆ ಸಿನಿಮಾ ಎಲ್ಲಿರ್ತದೆ? ಹೀರೋ ಸೆಂಟ್ರಿಕ್ ಸಿನಿಮಾಗಳು ಕಡಿಮೆ ಆಗಬೇಕು. ನಿಮಗೆ ಉಪಾಧ್ಯಕ್ಷ ನೀವು ನೋಡ್ಬೋದು, ಹೀರೋ ಸೆಂಟ್ರಿಕ್ ಇಲ್ಲವೇ ಇಲ್ಲ, ಎಲ್ಲೂ ಹೀರೋ ಹೊಡೆದಿಲ್ಲ, ಒದೆ ತಿಂದಿದ್ದಾನೆ ಹೊರತು ಹೀರೋ ಎಲ್ಲೂ ಹೊಡೆದಿಲ್ಲ. ಸೊ ನಾವು ಕಾಮಿಡಿಗೆ ಕೊಡುವಂಥ ಆದ್ಯತೆ ಅದು. ನಾನೇನು ಹೇಳ್ತೀನಿ ಖಂಡಿತವಾಗ್ಲೂ ಅದನ್ನು ಮಾಡ್ತೀನಿ. ಅದೇ ರೀತಿ ಕಾಮಿಡಿಯನ್ಸು ಯಾಕೆ 50,000ದಿಂದ 5 ಲಕ್ಷದವರೆಗೂ ಇದ್ದಾರೆ ಅಂತ ಹೇಳಿದ್ದು ಅಂದರೆ, ಕೆಲವೊಂದಷ್ಟು ಸಲ ಡೈರೆಕ್ಟ್ರು ಕತೆ ಬರೀಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಅಂತ ಕತೆ ಬರೆದು ಬಿಡ್ತಾನೆ, ಅಡ್ಜಸ್ಟೇ ಆಗಲ್ಲ. ಪ್ರೊಡ್ಯೂಸರ್ಗೆ ಡಿಮ್ಯಾಂಡ್ ಮಾಡ್ತಾರೆ, ನೀವು ಇಂಥವ್ರನ್ನೇ ನಮಗೆ ಕೊಡಬೇಕು ಅಂತ. ಸೊ ಅಫೋರ್ಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಸೀನ್ನ ಸ್ಕ್ವೀಸ್ ಮಾಡ್ತಾರೆ. 15 ದಿವಸನೋ 20 ದಿವಸನೋ ಇರ್ತದೆ, ಅವಾಗೇನಾಗ್ತದೆ 10 ದಿವಸಕ್ಕೆ ಕೂರಿಸ್ಕೊಳ್ತಾರೆ. ಆ ದುಡ್ಡನ್ನ ಏನು ಕೊಡ್ತಾರೆ ಕಾಂಪನ್ಸೇಟ್ ಮಾಡಿ ಬ್ಯಾಲೆನ್ಸ್ ಮಾಡಿಬಿಡ್ತಾರೆ. ಅದಾಗಬಾರ್ದು ಅಂತಂದರೆ ಕೆಲವೊಂದಷ್ಟು ಒಳ್ಳೆಯ ಸಿನಿಮಾಗಳಿಗೆ ಸ್ವಲ್ಪ ಪ್ರೊಡ್ಯೂಸರ್ನು ಗಮನದಲ್ಲಿ ಇಟ್ಕೊಂಡು, ಅಥವಾ ಡೈರೆಕ್ಟರ್ಗಳು ಅಷ್ಟೇ, ಬರೀ ಹೀರೋ ಸೆಂಟ್ರಿಕ್ಕು ಮಾಸ್ ಬಿಟ್ಟು ಕಾಮಿಡಿ ಬಗ್ಗೆ, ಮಾರಲ್ಸ್ ಬಗ್ಗೆ ಸಿನಿಮಾ, ಏನು ಮಾರಲ್ ಏನು ಎಲ್ಲ ಸೀನಲ್ಲೂ ಇರಬೇಕಾಗಿಲ್ಲ, ಅಟ್ಲೀಸ್ಟ್ ಒಂದೊಂದು ಸಾರ್ಟ್ ಆಫ್ ಇದರಲ್ಲಿ ಆದ್ಯತೆ ಕೊಡಬೇಕಾಗ್ತದೆ. ಆಮೇಲೆ ಸಿನಿಮಾಗಳು ಗೆದ್ದಾಗ ಮಾತ್ರ ನಿಮಗೆ ಕ್ವಾಲಿಟಿ ಆಫ್ ಸಿನಿಮಾಗಳು ಬರ್ತವೆ, ಕ್ವಾಲಿಟಿ ಆಫ್ ಡೈರೆಕ್ಟರ್ಸ್ ಬರ್ತಾರೆ, ಕ್ವಾಲಿಟಿ ಆಫ್ ಪ್ರೊಡ್ಯೂಸರ್ಸು, ಆರ್ಟಿಸ್ಟ್ಗಳು ಉಟ್ಕೊಳ್ತಾರೆ. ಆಮೇಲೆ ನಾವು ಯಾವ ಸಿನಿಮಾ ಮಾಡಿದಾಗಲೂ ಅಷ್ಟೇ, ನನಗೆ ಕಾಮಿಡಿ ಮೇಲೆ ಕೆಲಸ ಮಾಡು ಅಂತ ಡೈರೆಕ್ಟರ್ಗಳಿಗೆ ಹೇಳ್ತೀನಿ. ಇವಾಗ ಹೆಬ್ಬುಲಿಯಲ್ಲಿ ಚಿಕ್ಕಣ್ಣ ಅವರು ಇದ್ದರು, ಸೆಕೆಂಡ್ ಕಟ್ ಮಾಡಿದ್ರೆ ರಾಬರ್ಟಲ್ಲಿ ಚಿಕ್ಕಣ್ಣ ಅವ್ರು ಇರಲಿಲ್ಲ. ಆ್ಯಕ್ಚುಲಿ ನಾನು ಹೇಳ್ದೆ, ನನ್ನ ಸ್ನೇಹಿತನಪ್ಪ, ಸಿನಿಮಾ ನಂದು, ನಾನು ಹೇಳ್ದಂಗೆ ನೀನು ಸಿನಿಮಾ ಮಾಡ್ಬೇಕು, ನೀನು ಹೇಳ್ದಂಗೆ ನಾನು ಕೇಳೋಕ್ಕಾಗಲ್ಲ, ನನ್ನ ಸ್ನೇಹಿತ ಸಿನಿಮಾದಲ್ಲಿ ಇರಬೇಕು ಅಂತೇಳಿ ಚಿಕ್ಕಣ್ಣ ಅವ್ರನ್ನ ಆ ಸಿನಿಮಾಲಿ ಕ್ಯಾರಿ ಓವರ್ ಮಾಡಿದ್ವಿ. ಮದಗಜ ಅಗೇನ್ ರಿಪೀಟ್ ಮಾಡಿದ್ವಿ. ಶಿವರಾಜ್ ಕೇರ್ಪೇಟ್ ಅವರು ಇದರಲ್ಲೂ ಇದ್ದರು, ಅದರಲ್ಲೂ ಇದ್ದರು. ಧರ್ಮಣ್ಣ ಅವರು ನಿಮಗೆ ಗೊತ್ತು, ಧರ್ಮಣ್ಣ ಅವರು ರಾಬರ್ಟಲ್ಲೂ ಇದ್ದರು, ಉಪಾಧ್ಯಕ್ಷಲ್ಲೂ. ನಾವು ಒಂದು ಕಂಫರ್ಟ್ ಟೀಮ್ ಅಂತ ಯಾವತ್ತೂ ಇಟ್ಕೊಳ್ಳಲ್ಲ. ಯಾರು ಸಿನಿಮಾಗೆ ಗೌರವ ಕೊಟ್ಟು ಕೆಲಸ ಮಾಡಿದ್ರೆ ನಾವು ಅವ್ರನ್ನ ಕಾಪಾಡ್ಕೊಳ್ಳುವಂಥ ಕೆಲಸ ಮಾಡ್ತೀವಿ. ಆಮೇಲೆ ಇನ್ನು 5 ಲಕ್ಷ ತೊಗೊಳ್ತೀವಿ, ಹೆಮ್ಮೆಯಿಂದ ಹೇಳ್ಕೊಳ್ಳಿ, 50 ಲಕ್ಷ ತೊಗೊಳ್ಳೋವರೆಗೂ ನಾವು ಬೆಳಿತೀವಿ ಅಂತ ಯಾಕೆ ಮುಜುಗರ ಪಡ್ತೀರಿ? ಮೊದಲನೇದಾಗಿ ಇಂದಿನ ಜಾಲಿ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಬಂದಿರುವ ಶ್ರೀಯುತ ಉಮಾಪತಿ ಶ್ರೀನಿವಾಸ್ ಅಣ್ಣ ಅವ್ರಿಗೆ ನನ್ನ ತುಂಬ ಹೃದಯದ ಸ್ವಾಗತ. ಏನಂದರೆ ಇವತ್ತು ತುಂಬ ಬ್ಯುಸಿ ಶೆಡ್ಯೂಲ್ಸಲ್ಲಿ ಕೂಡ ಒಂದು ಹೊಸ ಪ್ರತಿಭೆಗಳಿಗೆ, ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಹೊಸ ಪ್ರತಿಭೆಗಳೇ, ಅವ್ರಿಗೆ ಸಪೋರ್ಟ್ ಆಗಲಿ ಅಂತ ಅವ್ರು ಬಂದು ನಿಂತಿದ್ದಾರೆ. ಸೊ ಅದೇ ನಮಗೆ ಒಂದು ದೊಡ್ಡ ಶಕ್ತಿಯಾಗಿ ಇದೆ. ಸೊ ಅಣ್ಣ ಹೇಳಿದ್ದೆಲ್ಲ ಕರೆಕ್ಟು, ಹೌದು. ಇತ್ತೀಚೆಗೆ ಹಲವಾರು ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಧಾವಿಸ್ತಾ ಇಲ್ಲ. ಬಟ್ ಒಂದು ವಿಷಯ ಏನಂದರೆ ಅಣ್ಣ, ಥಿಯೇಟ್ರ್ ಹತ್ರ ಬರ್ತಾ ಇಲ್ಲ ಅಂದ್ರಲ್ಲ, ಅದಕ್ಕೆ ನಮ್ಮ ಮನೇಲಿ ಎಲ್ಲರ ಮನೆಯಲ್ಲೂ ಪೂಜೆ ರೂಮ್ ಇರುತ್ತೆ. ಸೊ ಎಲ್ಲರೂ ಪೂಜೆ ಮಾಡ್ತಾ ಇರ್ತಾರೆ. ಬಟ್ ದೇವಸ್ಥಾನಕ್ಕೆ ಹೋಗೋದು ಯಾರೂ ಬಿಡಲ್ಲ. ಯಾಕೆ ಅಂದರೆ ಅಲ್ಲೊಂದು ವೈಬ್ ಸಿಗುತ್ತೆ. ಸೊ ಅದೇ ರೀತಿ OTT ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ, ಫೋನು, ಎಲ್ಲರೂ ಇದರಲ್ಲೂ ಎಂಟರ್ಟೈನ್ಮೆಂಟ್ ಸಾಕಷ್ಟು ಬರ್ತಾ ಇದ್ದಾವೆ. ಆದರೆ ಆ ಥಿಯೇಟ್ರಿಗೆ ಹೋಗೋ ವೈಬು ಮತ್ತು ಒಂದು 2-3 ಅವರು ಅವ್ರಿಗೆ ಆ ಚಿಂತೆ ಎಲ್ಲ ಬಿಟ್ಟು, ಮತ್ತು ಅವ್ರಿಗೇನು ಟೆನ್ಷನ್ಸ್ ಇರುತ್ತೋ ಅದನ್ನೆಲ್ಲ ಬಿಟ್ಟು ಅವ್ರು ನೋಡ್ತಾರಲ್ಲ, ಆ ಒಂದು ಫೀಲು ಅವ್ರ ಮನೆಗಳಲ್ಲಿ ಕೊಡಲ್ಲ. ಸೊ ಹಾಗಾಗಿ ನಾನು ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದು, ಥಿಯೇಟ್ರಿಗೆ ಬಂದು ಸಿನಿಮಾಗೆ ನೋಡಿ ಅಂತ ಈ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇಂಥ ಲೆಜೆಂಡ್ರಿ ಪ್ರೊಡ್ಯೂಸರ್ ಬಂದು ನಮ್ಮ ಸಿನಿಮಾಗೆ ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದ ಅಣ್ಣ. ಹೋಲ್ ಜಾಲಿ ಟೀಮಿಂದ ಧನ್ಯವಾದ. ದುಡ್ಡಿಲ್ಲ ಅಂದರೆ ಈಗ ಏನಾಗ್ತದೆ, ರಾಜಕಾರಣಿ ಅಂದಮೇಲೆ ಕಾಸು ಕೇಸು ಎಲ್ಲ ಎರಡೂ ಇಲ್ಲ ಅಂದರೆ ರಾಜಕಾರಣಿ ಆಗಲ್ಲ. ಸಿನಿಮಾದವರು ಅಂದರೆ ಕಾಸು ಇಲ್ಲದೆ ಸಿನಿಮಾದವರು ಆಗಲ್ಲ. ಯಾಕಂದರೆ ಮೇಂಟೆನೆನ್ಸು, ಬಾಡಿಗೆ, ಅವು ಇವು 108 ಕಮಿಟ್ಮೆಂಟ್ ಇರ್ತದೆ. ಯಾಕೆ ಆ ಮಾತು ಹೇಳಿದೆ ಅಂದರೆ, ಈಗ ನಾವೇ ಮನೇಲಿ ಕೂತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ನನಗೆಲ್ಲ ಸಿನಿಮಾಗಿಂತ ಭಾಳ ಖುಷಿ ಕೊಡುವಂಥದ್ದು 2 ಸಿನಿಮಾ ನಮ್ಮ ಬ್ಯಾನರಲ್ಲಿ ಮಾಡಿರೋದು. ಒಂದಲ್ಲ ಎರಡಲ್ಲ, ಎರಡನೇದು ಉಪಾಧ್ಯಕ್ಷ. ಇವೆರಡು ಸಿನಿಮಾ ಕಾಮಿಡಿ ಮೇಲೆ ವರ್ಕ್ ಮಾಡಿದ್ವಿ. ಈಗ ನೀವೇ ಯೋಚನೆ ಮಾಡಬೇಕು, ಒಬ್ಬ ಚಿಕ್ಕಣ್ಣ ಅನ್ನೋರನ್ನ ನ್ಯಾಚುರಲ್ ಸ್ಟಾರ್ ಅಂತ ನಾವು ಲಾಂಚ್ ಮಾಡಿದ್ದೀವಿ ಅಂದರೆ ಅದು ನಮ್ಮ ಧೈರ್ಯ. ಯಾಕಂದರೆ ನಮ್ಮ ಸಿನಿಮಾ ಮೇಲಿರೋ ಮರ್ಯಾದೆ, ಸಿನಿಮಾ ಮೇಲಿರೋ ನಂಬಿಕೆ, ಆ ಸ್ಕ್ರಿಪ್ಟ್ಗೆ ಹೆಚ್ಚು ಕಡಿಮೆ 2 ವರ್ಷ ವರ್ಕ್ ಮಾಡಿದ್ವಿ. ಮಾಧ್ಯಮ ವರ್ಗದವರಿಗೆ, ಕಲಾ ತಂಡವರಿಗೆ ಹಾಗೂ ಕಲಾಭಿಮಾನಿಗಳಿಗೆ ನಿಮ್ಮ ರೇಖಾದಾಸ್ ಮಾಡುವ ನಮಸ್ಕಾರ. ಈ ಜಾಲಿ ಅನ್ನೋ ಸಿನಿಮಾ ನನಗೆ ತಾರುಷ್ ಅವರು ನನಗೆ ಕಾಲ್ ಮಾಡಿ, ಮೇಡಮ್ ಇದು ಒಂದೇ ಚಿಕ್ಕ ಸೀನ್ ಇದೆ, ತುಂಬ ಚಿಕ್ಕ ಸೀನ್ ಇದೆ,
ಅಮ್ಮಮ್ಮ ಅಂದರೆ 2 ಸೀನ್ ಬರ್ಬೋದು ಅಷ್ಟೇ, ಮಾಡ್ತೀರಾ ಅಂತಂದರು. ಮಾಡ್ತೀನಿ ಅಂತ ಅಂದೆ. ಎಷ್ಟೋ ವರ್ಷಗಳಿಂದ ಹಳೆಯ ಕಲಾವಿದರಿಗೆ ಕೆಲಸನೇ ಇಲ್ಲ ಇಂಡಸ್ಟ್ರಿಯಲ್ಲಿ, ಯಾವ ಪ್ರೊಡ್ಯೂಸರು ಕರೀತಿಲ್ಲ, ಎಲ್ಲ ಹೊಸಬ್ರನ್ನ ಹಾಕೋತಾರೆ. ಗಂಡಸರಿಗೆ ಕಾಮಿಡಿಗೆ ಕರೀತಾರೆ, ಆದರೆ ಹೆಣ್ಣು ಮಕ್ಕಳಿಗೆ ಕರೆಯೋದೇ ಬಿಟ್ಬಿಟ್ಟಿದ್ದಾರೆ. ಇದು ನಾನು ತಿಳಿದ ಮಟ್ಟಿಗೆ ಎಷ್ಟೋ ವರ್ಷಗಳಿಂದ ಇದನ್ನು ನಾನು ಎಲ್ಲ ಮೀಡಿಯಾದಲ್ಲೂ ಹೇಳ್ತಾ ಬಂದಿದ್ದೀನಿ. ಆದ್ರೂ ಯಾವುದೇ ಥರದ ಏನು ಎಫೆಕ್ಟ್ ಆಗಲಿಲ್ಲ ಅಂತ. ಅದರಲ್ಲಿ ಕೆಲಸ ಇಳ್ದಿರೋ ಟೈಮಲ್ಲಿ ನನಗೆ ತಾರುಷ್ ಅವರು ಕರೆದು ಕೆಲಸ ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್ ತಾರುಷ್. ಆಲ್ ದಿ ಬೆಸ್ಟ್ ಫಾರ್ ದ ಮೂವಿ. ನನ್ನ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಪ್ರಿನ್ಸಿಪಲ್ ಕ್ಯಾರೆಕ್ಟರು. ಅದರಲ್ಲಿ ಕಾಮಿಡಿ ಅಂಥದ್ದು ಒಂದು ಚಿಕ್ಕ ಸೀನ್ ಆದ್ರೂ ಅದು ಒಂದು ವೆಯ್ಟ್ ಇದೆ ಆ ಕ್ಯಾರೆಕ್ಟ್ರಿಗೆ, ಅಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ನಾನು ಥ್ಯಾಂಕ್ ಯು. ಆಲ್ರೆಡಿ ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟಿದ್ದೀರಿ, ಸರಿ ಯಾಕೋ ಗುರಾಯಿಸ್ತದೆ ಸರ್. ಅದು ಆ್ಯಕ್ಚುಲಿ ಕೇಳಬೇಕಿತ್ತು, ಆದರೆ ನಿಮ್ಮ ಥರ ಯಾರಾದರೂ ಅಂದರೆ ನೀವು ಯಾವಾಗಲೂ ಸಿಗಲ್ಲ, ಸೊ ಸಿಕ್ಕಾಗ ಕೇಳಬೇಕು ಅಂತ ಕೇಳಿದ್ದಷ್ಟೇ. ಸೊ ಈ ಒಂದು ಸಿನಿಮಾದಲ್ಲಿ ಶೋಭರಾಜ್ ಸರ್ ಜೊತೆ ಒಂದು ಕಾಂಬಿನೇಷನ್ ಅವಕಾಶ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್ ತಾರುಷ್. ಸೊ ತಾರುಷ್ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ಒಂದು ಸಿನಿಮಾನ ಮಾಡಿದ್ದಾರೆ. ಸೊ ಎಲ್ಲ ಸೂಪರ್ ಸ್ಟಾರ್ಗಳ ಥರ ನೀವು ಒಬ್ಬರು ಸೂಪರ್ ಸ್ಟಾರ್ ಆಗಿ ಈ ಒಂದು ಸಿನಿಮಾಯಿಂದ ಸಕ್ಸಸ್ಫುಲ್ ಆಗಲಿ. ಈ ಸಿನಿಮಾಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಹಾಗೆ ಸರ್ ನಿಮ್ಮ ಸಪೋರ್ಟ್ ಕೂಡ ಖಂಡಿತವಾಗ್ಲೂ ಬೇಕು. ನೀವು ಹೆಂಗೆ ಇವಾಗ ಬರಬೇಕಾದ್ರೆ ನಿಮ್ಮ ಜೊತೆ ಒಂದು 4-5 ಜನ ಗುಂಪಲ್ಲಿ ಬಂದ್ರಿ, ಅದೇ ಥರ ನಮ್ಮ ಹೀರೋ ಕೂಡ ನೆಕ್ಸ್ಟ್ ಮೂವಿ ಅಷ್ಟೊತ್ತಿಗೆ ಅಷ್ಟೇ ಸೂಪರ್ ಸ್ಟಾರ್ ಆಗಬೇಕು ಅಂತ ನನ್ನ ಆಸೆ. ಸೊ ಅವರಿಂದ ಒಂದು ಆ್ಯಡ್ ಏಜೆನ್ಸಿನಲ್ಲಿ ಕೆಲಸ ಕೂಡ ಸಿಕ್ತು. ಸೊ ಅವರಿಂದ ತುಂಬ ಅವಕಾಶಗಳು ಸಿಕ್ಕಿದೆ. ಸೊ ಬೇರೆಯವ್ರಿಗೆಲ್ಲ ನೆರವಾಗ್ತಿದ್ದಾರೆ. ಸೊ ಅವರು ಸೂಪರ್ ಸ್ಟಾರ್ ಆಗಬೇಕು ಅಂತ ನಾನು ಯಾವಾಗಲೂ ಆಶಿಸ್ತೀನಿ. ಆ್ಯಂಡ್ ತುಂಬ ಜನ ಇದ್ದಾರೆ, ಎಲ್ಲರೂ ಮಾತಾಡಲಿ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ. ತಾರುಷ್, ಸ್ಪೆಷಲ್ ಥ್ಯಾಂಕ್ಸ್ ಟು ಯು. ಥ್ಯಾಂಕ್